ಮೂರು ಜನದ ಆಪ್ಷನ್ ಬೇರೆ ಬೇರೆ ಆಗಿರುತ್ತೆ ಅಂತ ಅನ್ಕೊಂಡಾಗ ಹೇಗೆ ನೀವು ಮೂರು ಜನ ಸೇರಿ ಒಂದು ವ್ಯಕ್ತಿ ಹೆಸರನ್ನ ಆಯ್ಕೆ ಮಾಡ್ತೀರಾ? ಆ ಥರ ಎಲ್ಲ ಇನ್ನೂ ಇಲ್ಲ ಸರ್. ಎ ಅಂದರೆ ಏನೇ, ಬಿ ಅಂದರೆ ಬಿನೇ ಸರ್. ಅದು ಇಟ್ಸ್ ಅ ವೆರಿ ನೈಸ್ ಕ್ವೆಶ್ಚನ್, ಬಟ್ ದಟ್ ಇಸ್ ಹೌ ವಿ ಡಿಸೈಡ್ ಆ್ಯಕ್ಚುಲಿ. ಬಟ್ ನನಗೆ ಐ ಹ್ಯಾವ್ ಅಬ್ಸರ್ವ್ಡ್ ಸರ್, ವಿ ಹ್ಯಾವ್ ನೆವರ್ ಹ್ಯಾಡ್ ಸಚ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಫೈನಲ್. ಅದು ಕಾಮನ್ ಆಗಿ ಎಲ್ರಿಗೂ ಒಂದೇ ಇಷ್ಟ ಆಗಿರ್ತೀವಿ ಸರ್. ಅದು ಚೇಂಜ್ ಆಗಿಲ್ಲ. ಅನ್ಬ್ಯಾಸ್ಡ್ ಆಗಿ ಹೇಳಬೇಕು ಅಂದರೆ ಈ ಇನಿಷಿಯಲ್ ಪ್ರೋಸೆಸ್ ಅಲ್ಲಿ ಇರ್ಬೋದೇನೋ ಆ್ಯಕ್ಚುಲಿ, ಸ್ವಲ್ಪ ಹಾಗೆ ಹೀಗೆ ಬೇಸ್ಡ್ ಆನ್ ದಿಸ್ ಥಿಂಗ್. ಬಟ್ ಇನ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಈಗ ಎ ಅಂದರೆ 3A ಅಥವಾ 3B ಅಥವಾ 3C. ಇದರಲ್ಲಿ ಏನಂದ್ರೆ ಎರಡು ವಿಷಯ ಇದೆ ಸರ್. ನೀವು ಹೇಳಿದಂಗೆ ಒಳ್ಳೆ ಪ್ರಶ್ನೆ ಅದು. ಒಂದು, ನಮ್ಮಲ್ಲಿ ನಮ್ಮ ಮೇಲೆ ನಂಬಿಕೆ. ಇಫ್ ರಾಜೇಶ್ ಸೇಸ್ ಇಲ್ಲ ದಿಸ್ ಇಸ್ ಬೆಟರ್ ಅಂದ್ರೆ ನಮ್ಮಿಬ್ರಿಗೂ ಅವ್ರ ಮೇಲಿರೋ ನಂಬಿಕೆ, ಅಥವಾ ನಾನು ಸಾಹೇಬ್ರೆ ಐ ಥಿಂಕ್ ಇದು ಅಂದ್ರೆ ಅವರಿಬ್ರು ನನ್ನ ಮೇಲಿರೋ ನಂಬಿಕೆ, ಅದೇ ರೀತಿ ನನಗೆ ನಮ್ಮಿಬ್ರಿಗೆ AJ ಸರ್ ಮೇಲಿರೋ ನಂಬಿಕೆ. ಸೊ ಇಟ್ ಈಸ್ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ದಂಗೆ ಆ ಕನ್ಫ್ಯೂಷನ್ಗಳೇ ಬಂದಿಲ್ಲ. ಸೊ ವಿ ಮೇ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ. ಸೊ ಹಾಗಾಗಿ ಅದು ಕರೆಕ್ಟ್ ಆಗಿ ಬಂದು ನಿಲ್ಲುತ್ತೆ. ಅದು ಆ ರೀತಿ ಸಂದರ್ಭ ಬಂದಿಲ್ಲ, ಬರಬಾರ್ದು ಅಂತ ನಾನು ಭಾವಿಸ್ತೇನೆ. Thank you, VP sir. I think now it's time to invite ನಮ್ಮ ವಾಹಿನಿಯ business head ದೀಪಕ್ sir ನ. So ನಮ್ಮ ಜಿ ಕನ್ನಡ ವಾಹಿನಿಯ business head ದೀಪಕ್ sir. ಸರ್ ಲಾಸ್ಟ್ ಕ್ವೆಶ್ಚನ್ ಒಂದು ಫಾಲೋ ಅಪ್ ಕ್ವೆಶ್ಚನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.